ನಮಸ್ಕಾರ ಚಾಂಪಿಯನ್ಸ್. ಕೋಆರ್ಡಿನೇಟ್ ಜಾಮೆಟ್ರಿ, ಎಸ್ ಹಿಯರ್ ಇಟ್ ಈಸ್. ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸು ಒಂದೇ ಥರ ನಾನು ಸಾಲ್ವ್ ಮಾಡ್ತಿಲ್ಲ. ಸೊ ನೋಡೋಣ ಈಗೊಂದು ಕ್ವಶನ್ಸ್ ಬಿಕಾಸ್ ಕೆಲವೊಂದು ಕ್ವಶನ್ಸ್ ನೋಡಿದ್ರಿ ಅಂದ್ರೂ ನಿಮಗೆ ಹಿಂಗೂ ಕೇಳ್ತಾರಾ ಅಂತ ಅನಿಸುತ್ತೆ, ಡೆಫಿನೆಟ್ಲಿ ಅನಿಸುತ್ತೆ. ಸೊ ಮಿಸ್ ಮಾಡಬೇಡ್ರಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಸ್ಟಾರ್ಟ್ ಮಾಡೋಣ. ಸೊ ಮತ್ತೇನು ಚಾಪ್ಟರ್ ಬೇಕು ಅಂತ ಹೇಳ್ರಿ, ಇಟ್ ವಿಲ್ ಬಿ ದೇರ್ ಫಾರ್ ಯು. ಸೊ ಕನ್ನಡದಲ್ಲೂ ಇದೆ ಆ್ಯಂಡ್ ಇಂಗ್ಲೀಷಲ್ಲೂ ಇದೆ. ಇಟ್ಸ್ ಓನ್ಲಿ ಲೈಕ್ ಏನೋ ಸಾಲ್ವ್ ಮಾಡೋದಲ್ಲ. ಸೊ ಈಸಿನೇ ಸಾಲ್ವ್ ಮಾಡೋಣ. ಸೊ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P and Q in the given graph and hence find the length of PQ using the distance formula. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಫೈಂಡ್ ಮಾಡಿರಿ ಅಂತ ಕೇಳಿದ್ದಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್. ಸೊ ಚಿತ್ರದಲ್ಲಿ ಕೊಟ್ಟಿರೋ ನಕ್ಷೆಯ ಸಹಾಯದಿಂದ P ಮತ್ತು Q ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಫಸ್ಟು ಕಂಡು ಹಿಡಿಬೇಕು, ಬಿಕಾಸ್ ಕಂಡು ಹಿಡಿದೇ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಕ್ಕಾಗಲ್ಲ. ಸೊ ಈ ಥರ ಗ್ರಾಫ್ ಕೊಟ್ಟು ಕೇಳ್ಬೋದು. ಸೊ ಕೇರ್ಫುಲ್ ಆಗಿರಿ. ಯಾಕೆ ಅಂದರೆ ಒಂದು ಈಸಿಯಾಗಿ ಮಾಡ್ಬೋದು. ಈಗ P, ಸೊ ಇಲ್ಲೇನಿದೆ 1 1, ಸೊ ಎರಡು 1 1, ಸೊ ಈಸಿ. ಸೊ P ಇದೇನು 1 1. Q ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಫಸ್ಟ್ ಏನು ಬರಿಬೇಕು? ಸೊ Q ಬರಿಬೇಕಾದ್ರೆ ಸೊ ಫಸ್ಟು ಎಕ್ಸ್ ಆ್ಯಕ್ಸಿಸ್ ಇರಬೇಕು. ಸೊ ಎಷ್ಟು? 5. ನೆಕ್ಸ್ಟು ವೈ ಆ್ಯಕ್ಸಿಸ್ ಇರಬೇಕು. ಎಷ್ಟು? 4. ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಜಸ್ಟ್ ಒಂದು ಲೈನ್ ಹಾಕೋ ಏನೋ ಬರೀರಿ. ಸೊ ಏನಾಯಿತು? Q 5 4 4 5 ಅಲ್ಲ. ಸೊ 4 ಇದೆ, ಆಮೇಲೆ 5 ಇದೆ, ಅಲ್ಲ, ಕನ್ಫ್ಯೂಸ್ ಆಗಬೇಡ್ರಿ. ಸೊ ಫಸ್ಟ್ ಎಕ್ಸ್ ಆಮೇಲೆ ವೈ ಆಯ್ತಲ್ಲ. ನೆಕ್ಸ್ಟು ಡಿಸ್ಟೆನ್ಸ್ ಫಾರ್ಮುಲಾ, ಉದ್ದವನ್ನು ದರ ಹಾಕಿ ಕಂಡುಹಿಡಿಯಿರಿ. ದ ಸೂತ್ರ ಏನಿದೆ? ಸೊ ಪಿ ಕ್ಯೂ ಅಂತ ಬರೀಬೇಕಾದ್ರೆ ಡಿಸ್ಟೆನ್ಸ್ ಫಾರ್ಮುಲಾ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಸೊ ಫಾರ್ಮುಲಾಗೆ ಮಾರ್ಕ್ಸ್ ಎಲ್ಲ ಕೇಳಿದ್ದಾರೆ. ಸೊ ಯಾವುದನ್ನಾದ್ರೂ ಎಕ್ಸ್ ತೊಗೊಳ್ರಿ, ಅದನ್ನಾದ್ರೂ ವೈ ತೊಗೊಳ್ರಿ. ಸೊ ಇದನ್ನು x1 ತೊಗೊಂಡ್ರಿ ಈಸಿ, ಬಿಕಾಸ್ ದೊಡ್ಡದು ಮೈನಸ್ ಸಣ್ಣದು. ಸೊ ದೊಡ್ಡದು ಮೈನಸ್ ಸಣ್ಣದು. ಸೊ ಏನಾಯಿತು? 5 ಮೈನಸ್ 1 ವ್ಯಾಲ್ಯೂಸ್ ಹಾಕ್ರಿ. ನನಗೆ ಗೊತ್ತು 5 ಮೈನಸ್ 1 4 ವ್ಯಾಲ್ಯೂಸ್ ಹಾಕ್ರಿ. 4 ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಪೈಥಾಗರನ್ ಟ್ರಿಪ್ಲೆಟ್ಸ್ ಅಂತ ಇದನ್ನೆಲ್ಲ ನೋಡಿರಿ, ಇಲ್ಲೂ ಬಂತು. ಸೊ 5 ಮೈನಸ್ 1 ಅಂದರೆ 4 ಸ್ಕ್ವೇರ್. ಇದೇನು ಈಸಿನೇ, ಬಟ್ ಹೇಳ್ತಿರೋದು. 4 ಮೈನಸ್ 1 3 ಸ್ಕ್ವೇರ್. ಸೊ ಎಷ್ಟಾಗತ್ತೆ? 16 ಮೈನಸ್ 9 ಸ್ಕ್ವೇರ್ ರೂಟ್ ಆಫ್ 25. ಸೊ ನಿಮಗೆ ನೆಗೆಟಿವ್ ಆಗಿ ಚಾನ್ಸ್ ಇಲ್ಲ. ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಬರೆಯೋದಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಸೆಂಟಿಮೀಟರೋ ಮೀಟರೋ ಕೊಟ್ಟಿಲ್ಲ. ಸೊ ಕೊಡದೇ ಇರೋದ್ರಿಂದ ಬೆಸ್ಟ್ ಅಂದರೆ 5 ಯೂನಿಟ್ ನಾಟ್ ಯೂನಿಟ್ಸ್. ಇದು ಸಿಂಗ್ಯುಲರ್ ಅಂದರೆ ನಿಮಗಿಲ್ಲಿ ಲೆಂತ್ ಕಂಡಿಡ್ತೀರ. ಸೊ ಸೆಂಟಿಮೀಟರ್, ಸೊ ಯೂನಿಟ್, ಅಥವಾ ಸೆಂಟಿಮೀಟರ್ ಬೇಡ, ಬಟ್ ಯೂನಿಟ್ ಈಸ್ ಬೆಟರ್. ಓಕೆ. ಸೊ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಇಂಟರ್ನಲ್ ಇನ್ ದ ರೇಷೋ 2:3. ಈಸಿ, ವೆರಿ ಈಸಿ. ಸೊ ಏನಿದೆ? 2 ಪಾಯಿಂಟ್ಸ್ ಇದೆ. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿಯೇ ನಿಮ್ಗೆ ಎಷ್ಟು ಈಸಿ ಮಾಡಿದ್ದಾರೆ ಅಂದರೆ, ಸೊ ಹಳೆ ಸಿಲೆಬಸ್ಸಲ್ಲಿ ಎಕ್ಸ್ಟರ್ನಲ್ಲು ಕೇಳ್ತಿದ್ರು. ಸೊ ಎಕ್ಸ್ಟರ್ನಲ್ ಕೇಳಿದಾಗ ಮೈನಸ್ ಮಾಡಬೇಕಿತ್ತು, ಪ್ಲಸ್ ಇರೋ ಜಾಗದಲ್ಲಿ. ನಿಮಗೆ ಏನೂ ಇಲ್ಲ, ಲಿಟ್ರಲಿ ಹೇಳ್ತೇನಲ್ಲ. ಕೋಆರ್ಡಿನೇಟ್ ಜಾಮೆಟ್ರಿ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ರೆ ಏರಿಯಾ ಮೇಲೆ ಕೇಳ್ತಿದ್ದಾರೆ. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ನಿಮಗಿಲ್ಲ. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ದು ಕೋಆರ್ಡಿನೇಟ್ ಜಾಮೆಟ್ರಿ ಒಂದು ಫಾರ್ಮುಲಾ ಇತ್ತು. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಡಯಾಗ್ರಾಮ್ಸ್ ಕೊಟ್ಟು, ಓಕೆ ಇದರ ಏರಿಯಾ ಕಂಡುಹಿಡೀರಿ, ಅಥವಾ ಇದು 1/4 ಇರುತ್ತೆ ಕಂಡುಹಿಡೀರಿ. ಲಿಟ್ರಲಿ ಏನೂ ಇಲ್ಲ. ಕೋಆರ್ಡಿನೇಟ್ ಜಾಮೆಟ್ರಿ ಈಸಿ ಅಂದರೆ ಈಸಿ. ಇನ್ನೂ ಹಿಂಗೆ ಹೋದರೆ ಇನ್ನೂ ಏನೇನು ಸುಮ್ಮನೆ ಪ್ಲಸ್ಸು ಮೈನಸ್ಸು ಅಡಿಷನು ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡೋ ಸ್ಥಿತಿಗೆ ಹೋಗ್ತಾರೇನೋ ಮುಂದೆ. ಭಯ ಆಗ್ತಿದೆ ಲಿಟ್ರಲಿ. ಒಂದು ಕಡೆ ನೋಡ್ರಿ ಇಂಜಿನಿಯರಿಂಗ್ ಆಯಿತು, ಅಥವಾ ಟೆಕ್ನಿಕಲ್ ಆಯಿತು, ಅಥವಾ ಇನ್ನೊಂದಾಯಿತು, ಹೆಂಗೆ ಡೆವಲಪ್ ಆಗ್ತಿದೆ ಅಂದರೆ ನೆಕ್ಸ್ಟ್ ಹೊಸ ಅದು ಇದು ಅಂತೆಲ್ಲ ಬಂದು ಫುಲ್ಲು ಹೈ ಲೆವೆಲ್ಗೆ ಹೋಗ್ತಿದೆ. ಇನ್ನೊಂದು ಕಡೆ ನಿಮ್ಮದು ಸ್ಕೂಲ್ದು 10th ಆಯಿತು, ಇನ್ನೊಂದು SLC ಆಯಿತು, ಎಲ್ಲ ನೋಡಿದ್ರೆ ಕಮ್ಮಿ ಮಾಡ್ತಿದ್ದಾರೆ. ಒಂದು ಕಡೆ ಕಮ್ಮಿ ಆಗ್ತಿದೆ, ಇನ್ನೊಂದು ಕಡೆ ಜಾಸ್ತಿ ಆಗ್ತಿದೆ.
ಸೊ ಇಫ್ ಯು ಆರ್ ನಾಟ್ ಟೇಕಿಂಗ್ ಸೀರಿಯಸ್ಲಿ ಹೇಳ್ತಿದ್ದೀನಲ್ಲ, ಈಗ ಈಸಿ ಅನ್ನಿಸ್ಬೋದು, ಬಟ್ ಮುಂದೆ ಸೊ ನೋಡಿರಿ, ಚಿಂತೆ ಮಾಡಿರಿ, ಟೇಕ್ ಇಟ್ ಸೀರಿಯಸ್ಲಿ. ಇಲ್ಲಿ ಈಸಿ ಇರಲಿ ಕಷ್ಟ ಇರಲಿ, ನೀವು ಸೀರಿಯಸ್ಸಾಗಿ ಮಾಡ್ತಿದ್ದೀರಾ, ಮಾಡಲೇಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಇಟ್. ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಸಾಲ್ವ್ ಮಾಡೋದಾಯ್ತು, ಇನ್ನೊಂದಾಯ್ತು, ಅವ್ರು ಕೊಡಲಿ ಬಿಡಲಿ, ನೀವು ಮಾಡಬೇಕು. ಓಕೆ, ಈ ಎಕ್ಸಾಮು ಬಿಡ್ರಿ, ಎಕ್ಸಾಮ್ ಆದಮೇಲೆ ಆದ್ರೂ ನೆಕ್ಸ್ಟು PUC ಇನ್ನೊಂದು ಯಾವುದೋ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಮಾಡಲೇಬೇಕು. ಓಕೆ, ಜಾಯ್ನಿಂಗ್ ದ ಪಾಯಿಂಟ್ಸ್ ಇಂಟರ್ನಲ್ಲಿ. ಸೊ ಸಿಂಪಲಾಗಿ ಅಂದರೆ ಫಸ್ಟು -1 7, ನೆಕ್ಸ್ಟು ಇಲ್ಲಿ 4 -3 ಏನಾದರೂ ಬರಲಿ. ಸೊ ಏನಿದೆ 2:3. ಸೊ 2:3 ಫಾರ್ಮುಲಾ ಹಾಕಬೇಕು. ಸೊ ಏನು ಫಾರ್ಮುಲಾ? m1x2 + m2x1 / m1 + m2. ಸಿಮಿಲರ್ಲಿ m1y2 + m2y1 / m1 + m2 ಫಾರ್ಮುಲಾ ಹಾಕಬೇಕು. ಸೊ ಫಾರ್ಮುಲಾ ಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನಲ್ಲಿ ತೋರಿಸ್ತೀನಿ ಇಲ್ಲಿ, ಯಾಕಂದರೆ ಉದ್ದ ಬರುತ್ತೆ, ಗೊತ್ತಲ್ಲ, ಹಾಕ್ರಿ. ಸೊ ನಾನು ಡೈರೆಕ್ಟ್ ಮಾಡ್ತೀನಿ. ಸೊ 2 × 4 ಏನಾಗುತ್ತೆ? 8. 2 4s 8. ನೆಕ್ಸ್ಟು 3 × -1 -3 / 2 + 3 5. ನೋಡಿರಿ ಎಷ್ಟು ಈಸಿ ಆಗೋಯ್ತು. ನೆಕ್ಸ್ಟು 2 × -3, ಸೊ -6. 3 × 7 21 / ಅಗೇನ್ 5. ಸೊ 8 - 3 ಅಂದರೆ 5, 5/5. ನೆಕ್ಸ್ಟು -6 + 21 ಅಂದರೆ 15/5. ಸೊ ಎಷ್ಟಾಯಿತು? 1, 3. ಇದನ್ನು ಮಾಡೋದಕ್ಕೆ 2-3 ಮಾರ್ಕ್ಸ್ ಕೊಡಬೇಕು, ಬಟ್ ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಬರದೇ ಇದ್ದರೆ ಮಾರ್ಕ್ಸ್ ಇಲ್ಲ. ಓಕೆ, ಈ ಕಡೆ ತೊಗೊತೀನಿ. ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಓಕೆ, ಫೈಂಡ್ ದ ಲೆಂತ್ ಆಫ್ AB. ಸೊ ಏನಿದೆ? ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್, 2 ಪಾಯಿಂಟ್ ಇದೆ, is 4, 3. ಫೈಂಡ್ ದ ಲೆಂತ್ ಆಫ್ AB. ಕೇರ್ಫುಲ್ಲಾಗಿ ನೋಡ್ರಿ ಸರ್, ಇದೇನು ಈಸಿನೇ, ವೆರಿ ಈಸಿ. ಇಲ್ಲಿ 2 ಫಾರ್ಮುಲಾ ಹಾಕಬೇಕು, ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ, ಇನ್ನೊಂದು ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಫಾರ್ಮುಲಾಗೆ 1 ಮಾರ್ಕ್ಸು, ಆಮೇಲೆ ಫೈಂಡ್ ಮಾಡೋದಕ್ಕೆ 1 ಮಾರ್ಕ್ಸು. ಸೊ ವಾಟ್ ಈಸ್ AB? ಸಾರಿ, ಇದೊಂದು ಪಾಯಿಂಟು, ಇದನ್ನು P ಅಂತ ತೊಗೊಳ್ಳೋಣ. ಸೊ P ಈಸ್ ಮಿಡ್ ಪಾಯಿಂಟ್ ಆಫ್ AB. ಸೊ ಏನಾಗುತ್ತೆ? 4, 3. ಸೊ ದಿಸ್ ಈಸ್ ನಥಿಂಗ್ ಬಟ್ ಮಿಡ್ ಪಾಯಿಂಟ್ ಏನು? x + 0 / 2. ನೆಕ್ಸ್ಟು 0 + y/2. ಸೊ ಈಗ ಈಕ್ವೇಟ್ ಮಾಡ್ಕೋಬೇಕು. ಏನೇನು ಈಕ್ವೇಟ್ ಮಾಡ್ಕೋಬೇಕು? ಫಸ್ಟು x 2 4. ಸೊ ಏನಾಗುತ್ತೆ? 4 = x + 0 x / 2. ಸೊ 2 ಮೇಲೆ ಹೋಯ್ತು ಅಂದರೆ x = 8. ಸಿಮಿಲರ್ಲಿ ನೆಕ್ಸ್ಟು y 0 + y 3ಗೆ ಈಕ್ವೇಟ್ ಮಾಡ್ಕೋಬೇಕು. ಸೊ 3 = 0 + y ಅಂತಲೇ ತೊಗೊತೀರಾ, y/2. ಸೊ y = 6. ಬಟ್ ಇದು ದಿಸ್ ಆರ್ ನಾಟ್ AB. ಸೊ ವಾಟ್ ಈಸ್ A? ಓಕೆ, B ಬರಿತೀನಿ ಫಸ್ಟು, ಯಾಕಂದರೆ ಸೇಮ್ ಕಲರ್ ಆಯಿತು. ಸೊ B ಈಸ್ ಕರೆಕ್ಟಾಗಿ ಬರೀರಿ. y is 6. So B is 0, 6. Similarly, A is x. X is 8, 0. ಇದಾದ ಮೇಲೆ you have to find the distance, length of AB. ABದು ಉದ್ದ ಕಂಡುಹಿಡಿಯಿರಿ. ಸೊ ABದು ಉದ್ದ ಕಂಡುಹಿಡಿಬೇಕು ಅಂದರೆ AB = ಫಾರ್ಮುಲಾ ಏನು? 8 - 0. ಅಗೇನ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ರಿ, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಫಾರ್ಮುಲಾ ಬೇಕು. ಸೊ ಫಾರ್ಮುಲಾ ಬೇಕು, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಬೇಕು. ಸೊ ಫಾರ್ಮುಲಾ ಹಾಕ್ರಿ, AB ಫೈಂಡ್ ಮಾಡಿರಿ. ಸೊ ವಾಟ್ ಈಸ್ AB? 8 - 0 whole square plus 0 - 6 whole square, which is 8 square plus 6 square whole square. ಸೊ ಸಾಲ್ವ್ ಮಾಡಿದಾಗ 10 ಬರುತ್ತೆ. ಬಿಕಾಸ್ 8 square is 64, 6 square is 36. ಅಗೇನ್ ಪೈಥಾಗರನ್ ಟ್ರಿಪ್ಲೆಟ್ಸ್ ಗೊತ್ತಿತ್ತು ಅಂದರೆ ಟಕ್ 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 ಟಕ್
ಸೊ ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಅಗೇನ್ ಬೇರೆ ಕ್ವಶನ್ ಇದು. ಸೊ ಒಂದು ರೇಷಿಯೋ ಕಂಡುಹಿಡಬೇಕು. ಸೊ ಇದೊಂದು ಬಿಂದು ಅದೊಂದು ಬಿಂದು, ಕನ್ನಡದಲ್ಲಿ ಇಲ್ಲ, ಇಲ್ಲೇ ಹೇಳ್ತಿದ್ದೀನಿ. ಸೊ ಇದೊಂದು ಬಿಂದು ಅದೊಂದು ಬಿಂದು. ಸೊ ನಮಗೆ ಯಾವ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ -4 6. ಸೊ ಏನು ಹೇಳ್ತಿರೋದು, ರೇಷಿಯೋ ಫೈಂಡ್ ಮಾಡಬೇಕು. ಸೊ ಇಲ್ಲೊಂದು ಲೈನ್ ಇದೆಯಾ. ಸೊ ಈಗ ಇದನ್ನು ಎ ಅಂತ ತೊಗೊತೀನಿ. ಸೊ ಎ ಏನಿದೆ -6 ಇದೆ, 10 ಇದೆ. ಸೊ ಬಿ ಇದೆ ಎಷ್ಟು, 3 - 8 ಇದೆ. ಈಗ ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ನ ಪಿ ಅಂತ ತೊಗೊತೀನಿ. ಸೊ ಪಿ ಆಗಲೇ ಕೊಟ್ಟಿದ್ದಾರೆ ಎಷ್ಟು, -4 6. ರೇಷಿಯೋ ಯಾವ ಅನುಪಾತದಲ್ಲಿ ಇದು ಡಿವೈಡ್ ಆಗ್ತಿದೆ ಅಂತ. ಸೊ ನಮಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದಾಗ ಫಾರ್ಮುಲಾನ, ಸೊ ಇದು ಫಾರ್ಮುಲಾ ತಾನೆ. ಸೊ ಫಾರ್ಮುಲಾ ಬರೀಬೇಕು. ಇದನ್ನು M1 ಅಂತ ತೊಗೊತೀನಿ, M2 ಅಂತ ತೊಗೊತೀನಿ, M1 M2 ಆಯಿತಾ. ಸೊ ಫಾರ್ಮುಲಾ ಹಾಕ್ತೀರಾ. ಸೊ ಏನಿದೆ ಪಿ, ವಾಟ್ ಈಸ್ ಪಿ, -4 6 -4 6. ಈಗ ರೇಷಿಯೋ M1 X2. ಸೊ ಇದನ್ನು X2 ಅಂತ ತೊಗೊಂಡ್ರೆ M1 × 3 M1. ನೆಕ್ಸ್ಟು ಪ್ಲಸ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ, ಸೈನ್ ನೋಡ್ಕೊಡ್ರಿ. ಇಲ್ಲಿ M2 × -6 ಇದೆ. ಸೊ ಏನಾಗುತ್ತೆ, -6 M2 ಡಿವೈಡೆಡ್ ಬೈ M1 + M2. ಆಯಿತು, ಇಷ್ಟು ಬರೋದು ಸಾಕು. ಇಲ್ಲಿಂದನೇ ಫೈಂಡ್ ಮಾಡ್ಬೋದು, ಬಟ್ ಫಾರ್ಮುಲಾ ಇದೆ, ಇನ್ನೊಂದು ಬರೀಲೇಬೇಕು. ಸೊ M1 × -8 -8 M1 ಪ್ಲಸ್ M2 × 10 M2 ಡಿವೈಡೆಡ್ ಬೈ M1 + M2. ಸೊ ಹಿಂದೆ ಒಂದು ಕ್ವಶನಲ್ಲಿ ಮಾಡಿದ್ವಿ. ಸೊ ಈಕ್ವೇಟ್ ಮಾಡ್ಕೊಳೋದು, ಇಲ್ಲಿ ಒಂದು ತೊಗೊಂಡ್ರೆ ಸಾಕು. ಸೊ ನಿಮಗೆ ಇಷ್ಟ ಯಾವುದು ನಿಮಗೆ ಈಸಿ ಆಗುತ್ತೆ ತೊಗೊಳ್ರಿ. ಸೊ ಇದು 6. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಅದು ತೊಗೊಳ್ರಿ. ಚಿಕ್ಕದಿದೆ, ನಾನು ಫಸ್ಟೇ ತೊಗೊತೀನಿ. ಸೊ ಇದನ್ನು -4ಗೆ ಈಕ್ವೇಟ್ ಮಾಡ್ಕೊತೀನಿ. -4 = 3 M1 - 6 M2 ಡಿವೈಡೆಡ್ ಬೈ M1 + M2. ಸೊ M1 + M2ನ ಲೆಫ್ಟ್ ಸೈಡ್ ತೊಗೊಂಡು ಹೋಗ್ತೀನಿ. ಸೊ ಏನಾಗುತ್ತೆ, ಸೊ -4 × M1 + M2 = 3 M1 - 6 ಸ್ಕ್ವೇರ್ ಹೋಗ್ಬಿಡುತ್ತೆ M2. ಸೊ ಸಿಂಪ್ಲಿಫೈ ಮಾಡಿರಿ. ಸೊ ಏನು ಬರುತ್ತೆ, -4 M1 -4 M2, ಯಾಕಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ದಿಸ್ ಈಸ್ ಈಕ್ವಲ್ ಟು 3 M1 - 6 M2. -4 M2 ಆ ಕಡೆ ತೊಗೊಳೋದ್ರೆ ಏನಾಗುತ್ತೆ, -4 M2 ಆ ಕಡೆ ತೊಗೊಳೋದ್ರೆ +4 M2, ಇಲ್ಲಿ -6 M2 -2 M2. ರೇಷಿಯೋ ಶುಡ್ ನಾಟ್ ಬಿ ನೆಗೆಟಿವ್ ಬರೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಈ ಸೈಡ್ ಬಂದಾಗ ನೋಡಿರಿ. ಸೊ 3 M1 ಈ ಕಡೆ ಬಂದಾಗ -3 M1. ಸೊ -4 M1 -3 M1 -7 M1. ಸೊ ರೇಷಿಯೋ ನೆಗೆಟಿವ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ನಿಮಗೇನು ಬೇಕು, M1 = M2. ಸೊ M2 ಕೆಳಗೆ ತೊಗೊಂಡೋಗ್ತೀರಾ. ಸೊ 7 ಆ ಕಡೆ ತೊಗೊಂಡೋದ್ರೆ 2/7. ಸೊ ಡಿವೈಡ್ ಬೇಡ್ರಿ. ಸೊ ಏನು ಬೇಕು, ರೇಷಿಯೋ ಬೇಕು. ಸೊ ದೇ ಆರ್ ಆಸ್ಕಿಂಗ್ ರೇಷಿಯೋ 2:7. 2/7 ಬರೆದ್ರೆ ಮಾರ್ಕ್ಸ್ ಬರಲ್ಲ. ಸೊ 2:7. ಬ್ರ್ಯಾಕೆಟ್ ಬೇಡ. ಸೊ ರೇಷಿಯೋ 2:7. ಓಕೆನಾ. ನೆಕ್ಸ್ಟು, ಸೊ ಎಕ್ಸ್ ಬಿಂದುವು XY ಬಿಂದುವು 3 6 ಮತ್ತು -3 4 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಸೊ ಫೈಂಡ್ ಎ ರಿಲೇಷನ್ ಬಿಟ್ವೀನ್ X and Y such that the point is equidistant from the point. ಟ್ರಿ ಹೇಳ್ತೀನಲ್ಲ, ಏನು ಕೋಆರ್ಡಿನೇಟ್ ಜಾಮೆಟ್ರಿ ಆದರೂ ಕೆಲವೊಂದು ಅಪ್ಲಿಕೇಶನ್ ಕ್ವಶನ್ಸ್ ಕೊಡ್ತೀನಿ ನೋಡಿರಿ. ಸೊ ಇನ್ ಕೇಸ್ ವರ್ಸ್ಟ್ ಕೇಸ್ ಏನೋ ಬಂತಪ್ಪ, ಯಾಕೆ ಬೇಕು, A B. ಸೊ ಇದನ್ನು ನಾನು A ಅಂತ ತೊಗೊತೀನಿ, ನೆಕ್ಸ್ಟ್ ಇದನ್ನು B ಅಂತ ತೊಗೊತೀನಿ. ಸೊ AB ಇದೆ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋದು, ಸಾಲ್ವ್ ಮಾಡೋದು. ಸೊ ಇದನ್ನು P ಅಂತ ತೊಗೊತೀನಿ. ಸೊ ತೊಗೊಳ್ರಿ, ಸಾಲ್ವ್ ಮಾಡಿರಿ. ಸೊ ಪಾಯಿಂಟ್ಸ್ ಇದೆ,
ಪಾಯಿಂಟ್ಸ್ ಏನಿದೆ XY ಇದೆ, ಇದು 3 6 ಇದೆ, ಇದು -3 4 ಇದೆ. ಸೊ ಕಂಡೀಷನ್ ಏನು, PA = PB. ಸೊ PA ಅಂದರೆ ಈಕ್ವೇಷನ್ ಹಾಕೋದು x - 3 ಸ್ಕ್ವೇರ್ ರೂಟ್ ಹೋಗ್ಬಿಡುತ್ತೆ, ಬಟ್ ಬೇಕು x - 3 ಹೋಲ್ ಸ್ಕ್ವೇರ್ ಪ್ಲಸ್ y - 6 ಹೋಲ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ x ಮೈನಸ್ ಆಫ್ ಮೈನಸ್ ಪ್ಲಸ್. ಸೊ x + 3 ಹೋಲ್ ಸ್ಕ್ವೇರ್ ಪ್ಲಸ್ y - 4 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಬಟ್ ಬರೀಲೇಬೇಕು, ಅನಿವಾರ್ಯ. ಸೊ ನೆಕ್ಸ್ಟು x² - 6x + 9 + y² - 12y + 36 is equal to x² + 6x + 9 + y² - 8y + 4² ಅಂದರೆ 16. ಸೊ ಏನಾಗುತ್ತೆ ಈಗ, x² ಲೆಫ್ಟ್ ಸೈಡ್ ಇದೆ, x² ರೈಟ್ ಸೈಡ್ ಇದೆ, ಎರಡು ಸೇಮ್ ಸೈನ್ ಹೋಯಿತು. y² ಹೋಯಿತು, ಇಲ್ಲೂ ಪ್ಲಸ್ y² ಹೋಯಿತು. ನೆಕ್ಸ್ಟ್ ಅಷ್ಟೇ ಅಲ್ಲ, ನೋಡ್ರಿ ಇಲ್ಲಿ 9 ಇದೆಯಾ, 9 ಹೋಯಿತು. ನೆಕ್ಸ್ಟು ಬೇರೆ ಏನೂ ಹೋಗಲ್ಲ. ಸೊ 36ನ 16 ಈ ಕಡೆ ತೊಗೊಳ್ರಿ, ಅಥವಾ -6x ಆ ಸೈಡ್ ಹೋಯಿತು ಅಂದರೆ +6x ಆಗುತ್ತೆ. ಸೊ 16 ಲೆಫ್ಟ್ ಸೈಡ್ ಬರುತ್ತೆ. ಫಸ್ಟು ಕಾನ್ಸ್ಟೆಂಟ್ ತೊಗೊತೀನಿ. ಇಲ್ಲೇನಿದೆ 16 ಒಂದೇ ಉಳಿತು, ಇಲ್ಲೂ 36 ಒಂದೇ ಉಳಿತು. ಸೊ 36 - 16 ಕಾನ್ಸ್ಟೆಂಟ್ ಒಂದು ಕಡೆ ತೊಗೊಂಡೆ. -6x ಆ ಕಡೆ ಹೋದರೆ +6x, ಇಲ್ಲಿ +6x ಇದೆ. ಸೊ 6x + 6x 12x, -12y ಆ ಸೈಡ್ ಹೋದರೆ +12y, ಇಲ್ಲಿ -8y ಇದೆ. ಸೊ 12y - 8y + 4y. ಸೊ ಎಷ್ಟು ಬಂತಿದ್ದು, 20. ಸೊ 36 - 16 ಅಂದರೆ ಇಲ್ಲ ಬರಿತೀನಿ, ಮತ್ತು ಇನ್ನೊಂದು ಕೆಳಗೇನು ಬರೀತಿ 20. 4 ಕಾಮನ್ ತೆಗಿರಿ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೂ 4 ಕಾಮನ್ ತೆಗೆದ್ರೆ ಏನು ಬಂತು, 3x + y. ಈ ಸೈಡು 4 ಡಿವೈಡ್ ಆದರೆ 5. ಫೈನಲ್ ಇಕ್ವೇಷನ್. ಓಕೆ, 3x + y -5 ಅಂದರೆ ಏನೋ +5ನ ಒಂದು ಸೈಡ್ ತೊಗೊಂಡಿದ್ದೀನಿ ಅಷ್ಟೇ. ಫುಲ್ ಸ್ಟೆಪ್ ಇದೆ. ಮಾರ್ಕ್ಸ್. ಸೊ ಏನೇನಕ್ಕೆ ಮಾರ್ಕ್ಸ್, ಬರೆಯೋದಕ್ಕೆ ಅರ್ಧ ಮಾರ್ಕ್ಸ್, ಬರೆದಿಲ್ಲ ಹಾಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಸಾಲ್ವ್ ಮಾಡ್ತೀರಾ, 1 ಆಯಿತು, 2 ಆಯಿತು, 3 ಆಯಿತು, 3 ಮಾರ್ಕ್ಸ್. ಬೇಕೋ ಬೇಡವೋ ಅಷ್ಟೇ. ಸೊ ಲೈವ್ ಕ್ಲಾಸಲ್ಲಿ ಐ ವಿಲ್ ಬಿ ಸಾಲ್ವಿಂಗ್ ಸಮ್ ಮೋರ್ ಪ್ರಾಬ್ಲಮ್ಸ್ ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಏನಿದೆ ಸಪ್ರೇಟ್ ಮಾಡ್ತೀನಿ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕೊಡ್ತೀನಿ, ಬೇಕಾ ಕಮೆಂಟ್ ಮಾಡಿರಿ. ನನ್ನ ಕಮೆಂಟ್ಸ್ ಬಂತು ಅಂದರೆ ಡೆಫಿನೆಟಾಗಿ ಮಾಡ್ತೀನಿ. ಒಂದು 20 ಕಮೆಂಟ್ ಆದರೂ ಬೇಕು ನನಗೆ. ಸೊ 20 ಕಮೆಂಟು ಅಪ್ಲಿಕೇಶನ್ ಬೇಸ್ಡ್ ಕೋಆರ್ಡಿನೇಟ್ ಜಾಮೆಟ್ರಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅಂದರೆ ಮಾಡ್ತೀನಿ. ಸ್ವಲ್ಪ ಹೈಯರ್ ಲೆವೆಲ್, ಸ್ವಲ್ಪ ಯೋಚನೆ ಮಾಡೋ ಹಂಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಇಟ್ ವಿಲ್ ಬಿ ದೇರ್ ಫಾರ್ ಯು. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.